ಎಕ್ಸೆಲ್ PU ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇರಾನ್ ಖಾರ್ಗ್ ದ್ವೀಪದ ಮೇಲೆ ದಾಳಿಗೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರೋ ಅಂತ ಇಸ್ರೇಲ್ ಅಮೆರಿಕ ಜಂಟಿ ಇರಾನ್ ಮೇಲಿನ ವಾರ್ ಎಫೆಕ್ಟ್ ಇದು. ಇರಾನ್ ಈಗ ಖಾರ್ಗ್ ದ್ವೀಪದ ಮೇಲೆ ದಾಳಿಗೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಅಮೆರಿಕದಿಂದ ಖಾರ್ಗ್ ಮೇಲೆ ದಾಳಿಗೆ ಪ್ಲಾನ್ ನ ಮಾಡಿಕೊಳ್ತಾ ಇದೆ. US ನಿಂದ ಖಾರ್ಗ್ ವಶಪಡಿಸಿಕೊಳ್ಳೋಕೆ ಪ್ಲಾನ್ ಇದು. ಹರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಿಸಬಹುದು ಎಂಬ ಲೆಕ್ಕಾಚಾರ. ಆದರೆ ಖಾರ್ಗ್ ದ್ವೀಪ ವಶಕ್ಕೆ ಅಮೆರಿಕ ಅಷ್ಟೊಂದು ಸುಲಭವಾಗಿಲ್ಲ. ಅಮೆರಿಕ ಎದುರಿಸೋಕೆ ಪ್ರತಿತಂತ್ರ ಕೂಡ ರೆಡಿಯಾಗಿದೆ. ಭೂಮಿ ಸಮುದ್ರ ಎರಡು ಕಡೆಯಿಂದ ಕೂಡ ಪ್ರತಿದಾಳಿಗೆ ಈಗ ವೇದಿಕೆ ಸಿದ್ಧವಾಗ್ತಾ ಇದೆ. ನೋಡಿ, ಇದು ಇರಾನ್ ಹೆಣೆದಿರೋ ಅಂತ ಬಲೆ. ಇರಾನ್ ಖಾರ್ಗ್ ದ್ವೀಪ ಏನಿದೆಯಲ್ಲ ಅದ್ರ ಮೇಲೆ ದಾಳಿಗೆ US ಪ್ಲಾನ್ ಮಾಡ್ತಾ ಇದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದ್ರಮೋಹನ್, ಈಗ ಇರಾನ್ನ ಖಾರ್ಗ್ ದ್ವೀಪದ ಮೇಲೆ ದಾಳಿಗೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಜೊತೆಗೆ ಇದರ ಹಿಂದೆ ಲೆಕ್ಕಾಚಾರನೇ ಬೇರೆ. ಹಾರ್ಮುಜ್ನ ವಶಕ್ಕೆ ತೆಗೆದುಕೊಳ್ಬಹುದು ಅಂತ ಮಾಹಿತಿಯನ್ನು ನೀಡೋದಾದ್ರೆ. ಹೌದು ಮಧುಸೂದನ್, ಈಗಾಗಲೇ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ 1 ತಿಂಗಳ ಅವಧಿಯನ್ನು ಪೂರೈಸಿದೆ. ಆದ್ರೆ ಇನ್ನೂ ಕೂಡ ಯುದ್ಧ ನಿಲ್ತಾ ಇಲ್ಲ. ಮುಖ್ಯವಾಗಿ ಈಗ ಅಮೆರಿಕ ಇರಾನ್ನ ಖಾರ್ಗ್ ದ್ವೀಪದ ಮೇಲೆ ದಾಳಿಯನ್ನು ನಡೆಸಲಿಕ್ಕೆ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದೆ. ಒಂದ್ ಕಡೆಯಲ್ಲಿ ತನ್ನ ನೌಕಾಪಡೆಯ ಯುದ್ಧ ನೌಕೆಗಳನ್ನು ಕೂಡ ಮಧ್ಯಪ್ರಾಚ್ಯಕ್ಕೆ ರವಾನೆಯನ್ನ ಮಾಡಿದೆ ಮತ್ತು ಹೆಚ್ಚಿನ ಸಂಖ್ಯೆಯ ಸೈನಿಕರನ್ನು ಕೂಡ ರವಾನೆಯನ್ನ ಮಾಡಿದೆ ಮತ್ತು ಶಸ್ತ್ರಾಸ್ತ್ರಗಳನ್ನು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಮಧ್ಯಪ್ರಾಚ್ಯಕ್ಕೆ ರವಾನೆಯನ್ನ ಮಾಡಿದೆ. ಈ ಮೂಲಕವಾಗಿ ಖಾರ್ಗ್ ದ್ವೀಪವನ್ನ ಭೂದಾಳಿಯ ಮೂಲಕ ವಶಪಡಿಸಿಕೊಳ್ಬೇಕು. ಖಾರ್ಗ್ ದ್ವೀಪವನ್ನ ವಶಪಡಿಸಿಕೊಂಡ್ರೆ ಇರಾನ್ ತಾನು ಹೇಳ್ದಂತೆ ಕೇಳುತ್ತೆ. ಅವಾಗ ಹೊರ್ಮುಜ್ ಜಲಸಂಧಿಯನ್ನ ಇರಾನ್ ಓಪನ್ ಮಾಡಲೇಬೇಕಾಗುತ್ತೆ. ಖಾರ್ಗ್ ದ್ವೀಪವನ್ನ ಮತ್ತೆ ನಿಮ್ಮ ವಶಕ್ಕೆ ನೀಡಬೇಕು ಅಂದ್ರೆ ಹೊರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಿ ಅನ್ನುವ ಷರತ್ತನ್ನ ಇರಾನ್ ಮೇಲೆ ಹಾಕ್ಬೋದು. ಆಗ ಇರಾನ್ ತಾನು ಹೇಳ್ದಂತೆ ಕೇಳಬೇಕಾಗುತ್ತೆ ಅನ್ನುವ ಲೆಕ್ಕಾಚಾರದಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದ್ದಾರೆ. ಈ ಲೆಕ್ಕಾಚಾರ ಹಾಕೊಂಡೇ ಈಗ ಒಂದು ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಈ ಖಾರ್ಗ್ ದ್ವೀಪವನ್ನು ವಶಪಡಿಸಿಕೊಳ್ಳೋದು ಅಮೆರಿಕಕ್ಕೆ ಅಷ್ಟು ಸುಲಭವಲ್ಲ. ಯಾಕೆಂತಂದ್ರೆ ಖಾರ್ಗ್ ದ್ವೀಪ ಒಂದ್ ಕಡೆಯಲ್ಲಿ ಸಮುದ್ರ ಮತ್ತು ಬೆಟ್ಟ ಗುಡ್ಡಗಳಿಂದ ಆವೃತವಾಗಿದೆ. ಈ ಖಾರ್ಗ್ ದ್ವೀಪದ ಭೌಗೋಳಿಕ ಪ್ರದೇಶ ಮತ್ತು ಅದರ ಸ್ವರೂಪ ಇರಾನ್ಗೆ ಸಾಕಷ್ಟು ಅನುಕೂಲಕಾರಿಯಾಗಿದೆ. ಈಗಾಗಲೇ ಖಾರ್ಗ್ನ ದ್ವೀಪದಲ್ಲಿ ಅಮೆರಿಕದ ದಾಳಿಯನ್ನು ಎದುರಿಸಲಿಕ್ಕೆ ಇರಾನ್ನ ಸೇನೆ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಮುಖ್ಯವಾಗಿ ಲ್ಯಾಂಡ್ ಮೈನ್ ಗಳನ್ನ ಹುಡುಕಿಸಿಟ್ಟಿದೆ ಮತ್ತು ವಾಟರ್ ಮೈನ್ ಗಳನ್ನು ಕೂಡ ಸಮುದ್ರದಲ್ಲೇ ಹುಡುಕಿಸಿಟ್ಟಿದೆ. ಅಮೆರಿಕದ ಯುದ್ಧ ನೌಕೆಗಳಾಗ್ಲಿ ಅಥವಾ ಸೈನಿಕರಾಗ್ಲಿ ಖಾರ್ಗ್ ದ್ವೀಪಕ್ಕೆ ಬಂದ್ರೆ ತಕ್ಷಣವೇ ಬಾಂಬ್ ಗಳನ್ನ ಸ್ಫೋಟಿಸಿ ಅವರನ್ನು ಹತ್ಯೆ ಮಾಡ್ಲಿಕ್ಕೆ ಪ್ಲಾನ್ ಅನ್ನ ಮಾಡಿದೆ. ಇನ್ನು ಅಮೆರಿಕದ ಯಾವುದೇ ಯುದ್ಧ ನೌಕೆಗಳು ಖಾರ್ಗ್ ದ್ವೀಪದ ಸುತ್ತಮುತ್ತದ ಸಮುದ್ರ ಪ್ರದೇಶಕ್ಕೆ ಬಂದರೂ ಕೂಡ ನೀರಿನೊಳಗಡೆ ಇರತಕ್ಕಂಥ ಬಾಂಬ್ಗಳು ಸ್ಫೋಟ ಆಗಿ ಆ ಯುದ್ಧ ನೌಕೆಗಳೇ ಬ್ಲಾಸ್ಟ್ ಆಗುವಂತ ರೀತಿಯಲ್ಲಿ ಪ್ಲಾನ್ ಅನ್ನ ಅಮೆರಿಕ ಮಾಡಿಕೊಂಡಿದೆ. ಹೀಗಾಗಿ ಒಂದು ಭೂದಾಳಿಯ ಮೂಲಕ ಖಾರ್ಗ್ ದ್ವೀಪವನ್ನು ವಶಪಡಿಸಿಕೊಳ್ಳುವಂತದ್ದು ಅಮೆರಿಕಕ್ಕೆ ಸುಲಭವಲ್ಲ. ಜೊತೆಗೆ ಲ್ಯಾಂಡ್ ಟು ಏರ್ ಮಿಸೈಲ್ಗಳನ್ನು ಕೂಡ ಮಿಸೈಲ್ಗಳನ್ನು ಹೊಡೆದಿರ್ತಕ್ಕಂಥ ಶಸ್ತ್ರಾಸ್ತ್ರಗಳನ್ನು ಕೂಡ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಕೂಡ ಖಾರ್ಗ್ ದ್ವೀಪಕ್ಕೆ ಈಗಾಗಲೇ ಇರಾನ್ ತಂದಿಟ್ಕೊಂಡಿದೆ. ಹೀಗಾಗಿ ಯುದ್ಧ ವಿಮಾನಗಳು ಬಂದರೂ ಕೂಡ ಅವುಗಳನ್ನು ಹೊಡೆದಿರ್ತಕ್ಕಂಥ ಸಿದ್ಧತೆಯನ್ನು ಕೂಡ ಇರಾನ್ ಮಾಡಿಕೊಂಡಿದೆ. ಈಗ ಜೊತೆಗೆ ಬೆಟ್ಟ ಗುಡ್ಡಗಳ ಮೇಲಿಂದ ಖಾರ್ಗ್ ದ್ವೀಪದ ಮೇಲೆ ದಾಳಿ ನಡೆಸಲಿಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಮುಖ್ಯವಾಗಿ ಯುದ್ಧದ ಸಂದರ್ಭದಲ್ಲಿ ಬೆಟ್ಟ ಗುಡ್ಡದ ಮೇಲ್ಭಾಗದಿಂದ ಕೆಳಭಾಗಕ್ಕೆ ದಾಳಿಯನ್ನು ನಡೆಸತಕ್ಕಂಥದ್ದು ಸುಲಭ ಆಗುತ್ತೆ. ಜೊತೆಗೆ ಕೆಳಭಾಗದಲ್ಲಿ ಇದ್ದಂಥವ್ರು ಮೇಲ್ಭಾಗಕ್ಕೆ ದಾಳಿಯನ್ನು ನಡೆಸತಕ್ಕಂಥದ್ದು ಬಹಳ ಕಷ್ಟ ಆಗುತ್ತೆ. ಹೀಗಾಗಿ ಈ ಒಂದು ಭೌಗೋಳಿಕ ಪ್ರದೇಶದ ಲಾಭವನ್ನು ಕೂಡ ಪಡ್ಕೊಂಡೇನೆ ಅಮೆರಿಕದ ಸೈನಿಕರನ್ನ ಸೋಲಿಸಲಿಕ್ಕೆ ಎಲ್ಲಾ ಸಿದ್ಧತೆಯನ್ನು ಕೂಡ ಇರಾನ್ ಮಾಡಿಕೊಂಡಿದೆ. ಈ ಹಿಂದೆ ಕೂಡ ಈ ಒಂದು ಒಟಮನ್ ಸರ್ಕಾರನ ಮೊದಲ ಮಹಾಯುದ್ಧದಲ್ಲಿ ಬ್ರಿಟನ್ ಕೂಡ ಸೋಲಿಸಲಿಕ್ಕೆ ಹೋಯಿತು, ಆದ್ರೆ ಸೋಲಿಸಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಜೊತೆಗೆ ಈ ಖಾರ್ಗ್ ದ್ವೀಪವನ್ನು ಈ ಹಿಂದೆ ವಶಪಡಿಸಿಕೊಳ್ಳಿಕ್ಕೆ ಅಮೆರಿಕದ ಅಧ್ಯಕ್ಷ ಜಿಮ್ಮಿ ಕಾರ್ಟರ್ ಕೂಡ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಜಿಮ್ಮಿ ಕಾರ್ಟರ್ ಕೈಲೂ ಕೂಡ ಖಾರ್ಗ್ ದ್ವೀಪವನ್ನು ವಶಪಡಿಸಿಕೊಳ್ಳಿಕ್ಕೆ ಆಗಿರಲಿಲ್ಲ. ಈಗ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅದೇ ರೀತಿಯಾದಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಜಿಮ್ಮಿ ಕಾರ್ಟರ್ ಅವರ ಕೈಯಲ್ಲಿ ಸಾಧ್ಯವಾಗದೇ ಇರತಕ್ಕಂತಹ ಕೆಲಸ ಈಗ ಡೊನಾಲ್ಡ್ ಟ್ರಂಪ್ ಅವರಿಂದ ಸಾಧ್ಯ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವ ಆಗಿದೆ. ಜೊತೆಗೆ ಅಮೆರಿಕ ಇದುವರೆಗೂ ಕೂಡ ಬೇರೆ ಬೇರೆ ದೇಶಗಳ ಮೇಲೆ ಗ್ರೌಂಡ್ ಆಪರೇಷನ್ ಅನ್ನ ಮಾಡಿದೆ. ಅಫ್ಘಾನಿಸ್ತಾನದಲ್ಲಿ ಮಾಡಿದೆ, ಕ್ಯೂಬಾದಲ್ಲಿ ಮಾಡಿದೆ, ವಿಯೆಟ್ನಾಂನಲ್ಲಿ ಮಾಡಿದೆ. ಆದ್ರೆ ಈ 3 ದೇಶಗಳಲ್ಲೂ ಕೂಡ ಅಮೆರಿಕದ ಸೇನೆ ತೀವ್ರವಾದಂತಹ ಹಿನ್ನಡೆಯನ್ನ ಸೋಲನ್ನ ಅನುಭವಿಸಿದೆ. ಯಾವುದೇ ಯಶಸ್ಸನ್ನ ಗಳಿಸಲಿಕ್ಕೆ ಸಾಧ್ಯವಾಗಿಲ್ಲ. ಹೀಗಾಗಿ ಇರಾನ್ನಲ್ಲೂ ಕೂಡ ಆ ರೀತಿಯಾದಂತಹ ಗ್ರೌಂಡ್ ಆಪರೇಷನ್ ಅನ್ನ ಭೂದಾಳಿಯನ್ನ ಮಾಡ್ಲಿಕ್ಕೆ ಹೋದ್ರೆ ಅಮೆರಿಕದ ಸೇನೆಗೆ ಈ ಬಾರಿ ಯಶಸ್ಸು ಸಿಗುತ್ತಾ ಹೇಗೆ ಅನ್ನತಕ್ಕಂತಹ ಕುತೂಹಲ ಕೂಡ ಇದೆ ಮಧುಸೂದನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.